ರಾಜವಂಶಿ ಮ್ಯಾನ್ಷನ್ ನಲ್ಲಿ ಆದಿರ ರುದ್ರನನ್ನು ಸಖತ್ ಸರ್ಪ್ರೈಸ್ ಆಗಿ ನೋಡಿದ್ಲು. ರುದ್ರ ಅವಳ ಕೈ ಹಿಡಿದು ತನ್ನ ರೂಮ್ಗೆ ಹೇಳ್ಕೊಂಡು ಹೋದ. ಎಲ್ರೂ ಮುಂದೆ ಆದಿರ ಆ ತರ ಮಾತಾಡಿದ್ಮೇಲೆ ರುದ್ರ ಅಲ್ಲಿರೋಕೆ ಹೇಗ್ ಪಾಸಿಬಲ್? ಅವಳು ಡೈರೆಕ್ಟ್ ಆಗಿ ಅವನ ಕ್ಯಾರೆಕ್ಟರ್ಗೆ ಕ್ವಶನ್ ಮಾಡಿದಾಳೆ. ಇತ್ತ ಹೃದಿಕಾ ಕೂಡ ಅವರಿಬ್ರು ಜಗಳನ ಫುಲ್ ಎಂಜಾಯ್ ಮಾಡ್ತಿದ್ಲು. ರುದ್ರ ಅವಳ ಮೇಲೆ ಒರ್ಗೋಕೆ ಸ್ಟಾರ್ಟ್ ಮಾಡಿದಾಗ ಆದಿರ ಇನ್ನು ಅವನನ್ನೇ ದಿಟ್ಟಿಸಿ ನೋಡ್ತಿದ್ಲು. ಅವಳು ಕೋಪದಿಂದ ಅವನ ಶೋಲ್ಡರ್ ಮೇಲೆ ಕೈ ಇಟ್ಟು ಅಂದ್ಲು, ನೀನ್ ಏನ್ ಮಾಡ್ತಿದ್ಯಾ? ಮೊದ್ಲು ನೀನು ಜಸ್ಟ್ ನನ್ನ ನೋಡ್ತಿದ್ದೆ, ಆದ್ರೆ ಈಗ ಪೂರ್ತಿ ನನ್ನೊಳಗೆ ಮುಳುಗೋದಕ್ ಬರ್ತಿದ್ಯಾ? ಇದನ್ನ ಕೇಳಿ ರುದ್ರನ್ಗೆ ಪೂರ್ತಿ ಶಾಕ್ ಆಯ್ತು. ಅವನು ಅವಳ ಹತ್ರ ಬಂದಿದ್ದು ಸಿಟ್ಟಿನಿಂದ ಹೊರತು ಬೇರೆ ಉದ್ದೇಶದಿಂದಲ್ಲ. ಅವನು ಹಲ್ ಕಡಿತಾ ಅಂದ, ನೀನು ಒಂಚೂರು ಕಾಮನ್ ಸೆನ್ಸ್ ಇಲ್ವಾ? ಯಾರ ಹತ್ರ ಏನ್ ಮಾತಾಡ್ಬೇಕು ಅಂಡ್ ಏನ್ ಮಾತಾಡಬಾರ್ದು ಅನ್ನೋ ಮ್ಯಾನರ್ಸ್ ನಿನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ನಿನಗೀಗ ಗೊತ್ತಾಗ್ತಿದೆ ಅನ್ಸುತ್ತೆ, ಆದ್ರೆ ನನ್ಗೆ ಫಸ್ಟ್ ಡೇ ಇಂದಾನೆ ಗೊತ್ತಿತ್ತು. ಇಲ್ಲಿವರೆಗೆ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡೋಕೆ ಹೋಗಿಲ್ಲ ಅಷ್ಟೆ. ಸ್ಯಾನಿಟರಿ ನ್ಯಾಪ್ಕಿನ್ ಎತ್ಕೊಂಡು ಇದನ್ನ ನಾನ್ ಯೂಸ್ ಮಾಡ್ತೀನಿ ಅಂತ ಹೇಳೋ ಹುಡುಗಿ ಯಾರ ಹತ್ರ ಬೇಕಾದ್ರೂ ಏನನ್ ಬೇಕಾದ್ರೂ ಮಾತಾಡ್ತಾಳೆ ಅನ್ನೋದು ನನಗ್ ಗೊತ್ತಿದೆ ಅಂತ ರುದ್ರ ಇರಿಟೇಷನ್ ಇಂದ ಅಂದ. ಆದಿರ ಸಿಟ್ಟಿನಿಂದ ರಿಪ್ಲೈ ಕೊಟ್ಲು, ನಾನ್ ಯಾವುದೇ ಅಸಂಬದ್ಧ ಮಾತಾಡಿಲ್ಲ. ಆ ದಿನ ನೀನೇ ಆ ತರ ಬಿಹೇವ್ ಮಾಡಿದ್ದೆ. ನೀನು ನನ್ನ ಟ್ರ್ಯಾಲಿನ ನಿಂದು ಅಂತ ಹೇಳ್ತಿದ್ದೆ, ಅದಕ್ಕೆ ನಾನು ಈ ಸ್ಯಾನಿಟರಿ ನ್ಯಾಪ್ಕಿನ್ ಕೂಡ ನಿಂದೇನಾ ಅಂತ ಕೇಳ್ದೆ. ಅದ್ರಲ್ಲಿ ಏನ್ ಮಿಸ್ಟೇಕ್ ಇತ್ತು? ರುದ್ರ ತನ್ನ ತಲೆ ಹುಡ್ಕೊಂಡು ಅಂದ, ನಾನ್ ನಿಮ್ಗೆ ಏನಂತ ಎಕ್ಸ್ಪ್ಲೈನ್ ಮಾಡ್ಲಿ? ನಿನ್ ಜೊತೆ ಆರ್ಗ್ಯುಮೆಂಟ್ ಮಾಡೋಕ್ಕೂ ನನ್ನಿಂದ ಪಾಸಿಬಲ್ ಇಲ್ಲ. ನಿನ್ ಜೊತೆ ಲಾಜಿಕ್ ಮಾತಾಡೋಕ್ ಹೋದ್ರೆ ನನ್ ಮೈಂಡ್ ಪೂರ್ತಿ ಹಾಳಾಗುತ್ತೆ ಅಷ್ಟೆ. ಆದಿರ ಉಪ್ಗಂಟಿಕೆ ಅಂದ್ಲು, ನೀವು ಕೆಟ್ಟದನ್ನ ಇನ್ನೂ ಎಷ್ಟು ಹಾಳು ಮಾಡೋಕ್ ಸಾಧ್ಯ? ನಿಮ್ ಮೈಂಡ್ ಪೂರ್ತಿ ಕೊಳ್ತು ಹೋಗಿದೆ. ಇದಕ್ಕಿಂತ ದೊಡ್ಡ ಡಿಸ್ಟ್ರಕ್ಷನ್ ಅಂದ್ರೆ ವಿನಾಶ ಇನ್ನೇನು ಇರೋಕ್ ಸಾಧ್ಯ ಹೇಳು? ಇದನ್ನ ಕೇಳಿದ ತಕ್ಷಣ ರುದ್ರ ಕೋಪದಿಂದ ತನ್ನ ಮುಷ್ಟಿಯನ್ನ ಬಿಗಿಯಾಗಿ ಇಡ್ಕೊಂಡ. ಅವನ್ ಮತ್ತೆ ಅವಳ ಮೇಲೆ ಹೊರ್ಗೋಕೆ ಸ್ಟಾರ್ಟ್ ಮಾಡ್ದ. ಆದ್ರೆ ಅವನ ನೋಟ ಅನ್ಫೆಂಟರ್ಲಿ ಮತ್ತೆ ಆದಿರ ಚೆಸ್ಟ್ ಕಡೆಗೆ ಹೋಯ್ತು. ಅವನು ಪ್ರತಿ ಬಾರಿ ಅವಳನ್ನ ನೋಡ್ದಾಗ್ಲೂ ಅವನ ಟೆನ್ಷನ್ ಯಾಕೆ ಅಲ್ಲಿಗೆ ಹೋಗ್ತದ ಅಂತ ಅವನಿಗೆ ಪೂರ್ತಿ ಕನ್ಫ್ಯೂಷನ್ ಆಗ್ತಿತ್ತು. ಅವನು ತಕ್ಷಣ ಅಂದ, ಹಾಗಾದ್ರೆ ನಾನ್ ನಿನ್ನನ್ನ ನೋಡ್ಬೇಕು ಅನ್ನೋ ಉದ್ದೇಶದಿಂದಾನೇ ನೀನ್ ಇಷ್ಟು ಡೀಪ್ ನೆಕ್ ಇರೋ ಡ್ರೆಸ್ ಹಾಕೊಂಡಿದ್ಯಾ ಅಂತ ನಾನ್ ನಿನ್ನನ್ನ ಬ್ಲೇಮ್ ಮಾಡಬಹುದಾ? ಆದಿರ ಸಖತ್ ಇರಿಟೇಟ್ ಆಗಿ ಅಂದ್ಲು, ಹೋ ಹಲೋ, ಈ ತಪ್ಪು ಕಲ್ಪನೆ ಅಂದ್ರೆ ಮಿಸ್ಕನ್ಸೆಪ್ಷನ್ ಇಟ್ಕೋಬೇಡ. ನಾನ್ ಬೇಕಿದ್ರೆ ಯಾವ್ದಾದ್ರು ರಿಕ್ಷಾ ಡ್ರೈವರ್ ಜೊತೆ ಸೇರಬಹುದು, ಆದ್ರೆ ನಿನ್ನನ್ನ ಅಟ್ರಾಕ್ಟ್ ಮಾಡೋದ್ ಮಾತ್ರ ಯಾವತ್ತೂ ನಡೆಯಲ್ಲ. ನನ್ಗೇನ್ ಎಲೆಕ್ಟ್ರಿಕ್ ಫೋಲ್ ಅಂದ್ರೆ ವಿದ್ಯುತ್ ಕಂಬಕ್ಕೆ ಅಂಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂಡ್ ಈಗ ಸ್ವಲ್ಪ ಸೈಡ್ ಹೋಗು. ನಾನು ಹೃದಿಕಾನ ಡೈನಿಂಗ್ ಟೇಬಲ್ಗೆ ಕರ್ಕೊಂಡು ಹೋಗ್ಬೇಕು. ಅವಳು ತನ್ನ ಊಟನ ಅರ್ಧಕ್ ಬಿಟ್ಟಿದ್ದಾಳೆ. ಅವಳು ತಾನು ತಿನ್ನಲ್ಲ, ಬೇರೆಯವ್ರಿಗೂ ತಿನ್ನೋಕ್ ಬಿಡಲ್ಲ. ಹೀಗೆ ಹೇಳ್ತಾ ಅವಳು ಮುಖ ಸುಟ್ಟು ಮಾಡ್ಕೊಂಡು ಬೆಡ್ ಹತ್ರ ಬಂದು ಹೃದಿಕಾನ ಎತ್ಕೊಂಡ್ಲು. ಆದ್ರೆ ರುದ್ರ ತಕ್ಷಣ ಅವಳ ಮಣಿ ಕಟ್ಟನ್ನ ಹಿಡಿದು ನಿಲ್ಲಿಸ್ದ. ಆಮೇಲೆ ಅವಳ ಕೈಯಿಂದ ಹೃದಿಕಾನ ವಾಪಸ್ ಇಸ್ಕೊಂಡ. ಆದಿರ ಆಶ್ಚರ್ಯದಿಂದ ಅವನನ್ನ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ರುದ್ರ ತಕ್ಷಣ ಅಂದ, ನೋಡು, ನೀನು ಹೃದಿಕಾಗೆ ಫೀಡ್ ಮಾಡ್ಬೇಕು ಅಂದ್ರೆ ಹೋಗಿ ಕೆಳಗಿಂದ ಅವಳಿಗೆ ಫುಡ್ ತಗೊಂಡ್ ಬಂದು ಇಲ್ಲೇ ಕೂತು ತಿನ್ಸು. ಆದ್ರೆ ನೀನೀಗ ಡೈನಿಂಗ್ ಟೇಬಲ್ ಹತ್ರ ಹೋಗೋ ಹಾಗಿಲ್ಲ. ನೀನ್ ಯಾವಾಗ ಯಾರ ಮುಂದೆ ಏನ್ ಹೇಳ್ತೀಯ ಅಂತ ಯಾರಿಗ್ ಗೊತ್ತು? ನಿನ್ಗೆ ನಿಂದೆ ಆದ ಯಾವುದೇ ಇಮೇಜ್ ಇಲ್ಲ, ಆದ್ರೆ ನೀನ್ ಮಾತ್ರ ಬೇರೆಯವ್ರ ಇಮೇಜ್ ಹಾಳ್ ಮಾಡ್ತಾನೆ ಇರ್ತೀಯ. ರುದ್ರ ಸಿಟ್ನಲ್ಲಿ ಆದಿರ ತರಹದ ಲ್ಯಾಂಗ್ವೇಜ್ ಯೂಸ್ ಮಾಡಿ ಮಾತಾಡಿದ್ದನ್ನ ನೋಡಿ ಅವಳು ಸಖತ್ ಸರ್ಪ್ರೈಸ್ ಆದ್ಲು. ರುದ್ರ ತನ್ನ ಹಣೆ ಮೇಲೆ ಕೈ ಇಟ್ಕೊಂಡ. ಆದಿರ ಅವನನ್ನ ನೋಡಿ ನಕ್ಲು. ಅವನಷ್ಟು ಸಿಟ್ಟಾಗಿರೋದನ್ನ ನೋಡಿ ಯಾವುದೋ ರೀಸನ್ಗೆ ಆದಿರ ಅದನ್ನ ಎಂಜಾಯ್ ಮಾಡ್ದಾಗೆ ಅನ್ನಿಸ್ತು. ಅದೇ ಟೈಮಲ್ಲಿ ಹೃದಿಕಾ ಕೂಡ ಖುಷಿಯಿಂದ ಚಪ್ಪಾಳೆ ತಟ್ಟೋಕೆ ಸ್ಟಾರ್ಟ್ ಮಾಡಿದ್ಲು. ರುದ್ರ ವಂಡರ್ ಆಗಿ ಹೃದಿಕಾ ಕಡೆ ನೋಡ್ದ. ಅವನು ತಕ್ಷಣ ಅಂದ, ಇವರಿಬ್ರು ಒಂದೇ ಟೀಮ್. ಆದಿರ ಬೇಗನೆ ರಿಪ್ಲೈ ಕೊಟ್ಲು, ನನ್ ಮಗಳು ಪಕ್ಕ ನನ್ನನ್ನೇ ಫಾಲೋ ಮಾಡ್ತಾಳೆ. ಹೀಗೆ ಹೇಳಿದ ತಕ್ಷಣ ಅವಳು ಸಡನ್ ಆಗಿ ಸೈಲೆಂಟ್ ಆದ್ಲು. ರುದ್ರ ಅವಳ ಫೇಸ್ ಎಕ್ಸ್ಪ್ರೆಷನ್ ಅಬ್ಸರ್ವ್ ಮಾಡ್ತಿದ್ದ. ಆ ಕ್ಷಣದಲ್ಲಿ ಅವನ ಹಾರ್ಟ್ ಏನೋ ಹೇಳೋಕೆ ಸಖತ್ ಹಾತೊರಿತಾ ಇತ್ತು. ಆದ್ರೆ ಅವನು ಏನನ್ನೂ ಹೇಳಲಿಲ್ಲ. ಯಾಕಂದ್ರೆ ಆಮೇಲೆ ತನಗೆ ಪೇನ್ ಕೊಡೋ ವಿಷಯಗಳಲ್ಲಿ ಇನ್ವಾಲ್ವ್ ಆಗೋಕೆ ಅವನಿಗೆ ಇಷ್ಟ ಇರಲಿಲ್ಲ. ಅವನು ಆದಿರಾಗೆ ಯಾವುದೇ ಫೇಕ್ ಪ್ರಾಮಿಸ್ ಕೊಡೋಕೆ ರೆಡಿ ಇರಲಿಲ್ಲ. ಅವನಿಗೆ ಆದಿರ ಮೇಲೆ ಫೀಲಿಂಗ್ಸ್ ಇಲ್ಲ ಅಂತ ಅವನು ಅಂದ್ಕೊಳ್ತಿದ್ದ. ಆದ್ರೆ ರಿಯಾಲಿಟಿ ಬೇರೆನೇ ಇತ್ತು. ಅದಕ್ಕಾಗಿನೇ ಅವನು ಅವಳನ್ನ ತನ್ನ ಜೊತೆನೆ ಇಟ್ಕೊಂಡಿದ್ದ. ಯಾಕಂದ್ರೆ
ಅವಳು ಅವನನ್ನ ಬಿಟ್ಟು ಹೋಗ್ಬಾರ್ದು ಅನ್ನೋದು ಅವನ ಇಂಟೆನ್ಷನ್ ಆಗಿತ್ತು. ಆದ್ರೆ ಅವನು ಇದನ್ನ ಒಪ್ಕೊಳ್ಳೋಕೆ ರೆಡಿ ಇರ್ಲಿಲ್ಲ. ಅಟ್ಲೀಸ್ಟ್ ಅದನ್ನ ಹೊರಗೆ ಹೇಳೋಕ್ಕೂ ಅವನಿಗೆ ಇಷ್ಟ ಇರ್ಲಿಲ್ಲ. ಅವನು ಆದಿರ ಕಡೆ ನೋಡಿ ಅಂದ, ನಿನ್ಗೆ ಕಡಿಮೆ ಮಾತಾಡಿ ಸ್ವಲ್ಪ ಜಾಸ್ತಿ ಕೆಲಸ ಮಾಡೋದು ಒಳ್ಳೇದು. ಮೊದ್ಲು ಹೋಗಿ ಹೃದಿಕಾ ಫುಡ್ ತಗೊಂಡ್ ಬಾ. ಆದಿರ ಕೋಪದಿಂದ ಮುಖ ಸಿಡಿಮಿಡಿ ಮಾಡ್ಕೊಂಡು ಸೈಲೆಂಟ್ ಆಗಿ ರೂಮಿಂದ ಹೊರಟೋದ್ಲು. ಅವಳು ಹೋದ್ಮೇಲೆ ರುದ್ರ ಹೃದಿಕಾ ಜೊತೆ ಬೆಡ್ ಮೇಲೆ ಮಲ್ಗೋಕೆ ಬಂದ. ಅವನ್ ಕೂಡ ಮಾರ್ನಿಂಗ್ ಇಂದ ಏನೂ ತಿಂದಿರ್ಲಿಲ್ಲ. ಆದಿರ ಹೃದಿಕಾ ಊಟ ತಂದು ಅವಳಿಗೆ ತುಂಬಾ ಪ್ರೀತಿಯಿಂದ ಫೀಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಈ ಸಲಿ ಅವಳು ಹೃದಿಕಾಗೆ ಪೂರ್ತಿ ಊಟ ಮಾಡಿಸಿ ಆಮೇಲೆ ರುದ್ರನ್ ಕಡೆ ನೋಡಿದ್ಲು. ರುದ್ರ ಇನ್ನು ಖಾಲಿ ಹೊಟ್ಟೆಯಲ್ಲಿದ್ದಾನೆ ಅಂತ ಅವಳಿಗೆ ಅರ್ಥ ಆಯ್ತು. ಆದಿರ ಕೂಡ ಇನ್ನು ಏನು ತಿಂದಿರ್ಲಿಲ್ಲ. ಆದ್ರೆ ರುದ್ರನನ್ನ ಆ ಕಂಡೀಷನ್ ಅಲ್ಲಿ ನೋಡಿ ಅವಳಿಗೂ ಊಟ ಮಾಡೋಕೆ ಮನ್ಸ್ ಬರ್ಲಿಲ್ಲ. ಹೀಗೆ ಥಿಂಕ್ ಮಾಡ್ತಾ ಅವಳು ಮತ್ತೆ ಕಿಚನ್ಗೆ ಹೋಗಿ ರುದ್ರನ್ಗೋಸ್ಕರ ಒಂದು ಟ್ರೇ ರೆಡಿ ಮಾಡಿದ್ಲು. ಅವಳು ರುದ್ರನ್ ಊಟನ ರೂಮ್ಗೆ ತಗೊಂಡ್ ಬಂದಾಗ ಅವನು ಸಖತ್ ಸರ್ಪ್ರೈಸ್ ಆಗಿ ಅವಳನ್ನ ನೋಡ್ದ. ನೆಕ್ಸ್ಟ್ ಮೂಮೆಂಟ್ ಆದಿರ ಫುಡ್ ಪ್ಲೇಟ್ ಟೇಬಲ್ ಮೇಲೆ ಇಟ್ಟು ಅಂದ್ಲು, ದಯವಿಟ್ಟು ನೀನ್ ಡಿನ್ನರ್ ಫಿನಿಶ್ ಮಾಡು. ರುದ್ರ ತಕ್ಷಣ ನನಗ್ ಹಸ್ವಿಲ್ಲ ಅಂತ ರಿಪ್ಲೈ ಕೊಟ್ಟ. ಆದಿರ ಸ್ವಲ್ಪ ಮುಗುಳ್ನಕ್ಕು ಅಂದ್ಲು, ನಾನ್ ಅಬ್ಸರ್ವ್ ಮಾಡಿರೋ ಹಾಗೆ ನೀನಿವತ್ತು ಬೆಳಿಗ್ಗೆಯಿಂದ ಏನನ್ನು ತಿಂದಿಲ್ಲ. ನೀನ್ ಸ್ವಲ್ಪ ದಡ್ಡ ಇರಬಹುದು, ಆದ್ರೆ ನೀನು ಕೂಡ ಒಬ್ಬ ಹ್ಯೂಮನ್ ಬೀಯಿಂಗ್ ಅಲ್ವಾ. ಎಲ್ರಿಗೂ ಹಸ್ವಾಗೋದು ಕಾಮನ್. ಸುಮ್ನೆ ಈ ಊಟ ಮಾಡು. ಇಲ್ದಿದ್ರೆ ನಿನ್ಗೆ ಹೃದಿಕಾನ ಮಡ್ಲಲ್ಲಿ ಎತ್ಕೊಳ್ಳೋಕು ಶಕ್ತಿ ಇರಲ್ಲ. ನೀನ್ ಫುಲ್ ವೀಕ್ ಆಗ್ಬಿಡ್ತೀಯ. ರಾಜವಂಶಿ ಸರ್, ಅವಳು ಹೀಗೆ ಹೇಳುವಾಗ ಅವಳ ಫೇಸ್ ನಲ್ಲಿ ಆ ವ್ಯಂಗ್ಯ ಎದ್ದು ಕಾಣಿಸ್ತಾ ಇತ್ತು. ರುದ್ರ ಸಖತ್ ಆಟಿಟ್ಯೂಡ್ ತೋರಿಸ್ತಾ ಅಂದ, ಖಂಡಿತ ನಾನ್ ತಿಂತೀನೋ ಇಲ್ವೋ ಅನ್ನೋದು ಸೆಕೆಂಡ್ರಿ, ಆದ್ರೆ ವೀಕ್ನೆಸ್ ಅನ್ನೋದು ಈ ರುದ್ರ ರಾಜವಂಶಿ ಲೈಫ್ ನಲ್ಲೇ ಇಲ್ಲ. ಒಂದ್ ವೇಳೆ ನಿನ್ಗೆ ನನ್ನ ಸ್ಟ್ಯಾಮಿನಾ ನೋಡ್ಬೇಕಂತ ಅನ್ಸಿದ್ರೆ ನನ್ಗೀಗ್ಲೇ ಹೇಳು, ನಾನ್ ನಿನ್ಗದನ್ನ ಪ್ರೂವ್ ಮಾಡಿ ತೋರಿಸ್ತೀನಿ. ರುದ್ರ ಈ ತರ ಡಬಲ್ ಮೀನಿಂಗ್ ನಲ್ಲಿ ಮಾತಾಡಿದನ್ನ ಕೇಳಿ ಆದಿರ ಫೇಸ್ ಸಡನ್ ಆಗಿ ರೆಡ್ ಆಯ್ತು. ಅವಳು ಪೂರ್ತಿ ನರ್ವಸ್ ಆಗಿ ಅಂದ್ಲು, ನೀನ್ ಮೊದ್ಲು ಊಟ ಮಾಡು, ಈ ಗ್ಯಾಪ್ ನಲ್ಲಿ ನಾನು ಹೃದಿಕಾನ ನೋಡ್ಕೊಳ್ತೀನಿ. ಅಷ್ಟೇ ಹೇಳ್ತಾ ಅವಳು ಬೆಡ್ ಹತ್ರ ಬಂದು ಹೃದಿಕಾ ಪಕ್ಕದಲ್ಲಿ ಕೂದ್ಲು. ರುದ್ರ ಅವಳನ್ನೇ ನೋಡ್ತಾ ಕಾಲೆಳ್ದ. ಹೃದಿಕಾ ಆರಾಮಾಗಿ ಆಟ ಆಡ್ತಿದ್ದಾಳೆ. ಅಂಡ್ ನನಗ್ ಗೊತ್ತಿರೋ ಹಾಗೆ ನಾನ್ ಇನ್ನು ಡಿನ್ನರ್ ಮಾಡಿಲ್ಲ ಅಂದ್ಮೇಲೆ ನೀನು ಕೂಡ ಇನ್ನು ಏನು ತಿಂದಿರಲ್ಲ. ಊಟ ಮಾಡಿದ್ರು ನೀನ್ ಯಾವಾಗ್ಲೂ ಎಡಗ್ ಬೀಳ್ತಾ ಇರ್ತೀಯ. ಇನ್ನು ಖಾಲಿ ಹೋಟೆಲ್ ಇದ್ರೆ ನೀನ್ ಬೀಳೋದಿಲ್ಲ, ಡೈರೆಕ್ಟ್ ಆಗಿ ಮೇಲ್ ಹಾರ್ಬಿಡ್ತೀಯ ಅನ್ಸುತ್ತೆ. ಆದಿರ ಫಟ್ ಅಂತ ರಿಪ್ಲೈ ಕೊಟ್ಲು, ನಾನ್ ನಿನ್ನ ಅಷ್ಟು ಈಸಿಯಾಗಿ ಬಿಡಲ್ಲ ಮಿಸ್ಟರ್ ರಾಜವಂಶಿ ಅಂದ್ಲು. ರುದ್ರ ಅವಳನ್ನ ನೋಡಿ, ಈಗ ನೀನ್ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ದ. ಆದಿರ ಹಿಂದೆ ತಿರುಗಿ ಜಸ್ಟ್ ತಿನ್ನೋಕೆ ಅಂದ್ಲು. ರುದ್ರ ಒಂದ್ ಕ್ಷಣ ಸೈಲೆಂಟ್ ಆಗಿದ್ದ. ನೆಕ್ಸ್ಟ್ ಮೂಮೆಂಟ್ ಅವನು ತನ್ನ ಪ್ಲೇಟ್ ಅನ್ನ ಟೇಬಲ್ ಮೇಲೆ ಸ್ವಲ್ಪ ಮುಂದಕ್ಕೆ ತಳ್ಳಿ ಅಂದ, ನನಗ್ ಒಬ್ನೇ ಇದನ್ನೆಲ್ಲ ಫಿನಿಶ್ ಮಾಡೋಕೆ ಆಗಿಲ್ಲ. ನಿನಗ್ ಓಕೆ ಅಂದ್ರೆ ನೀನು ಕೂಡ ಇದರಲ್ಲೇ ಸ್ವಲ್ಪ ಶೇರ್ ಮಾಡ್ಕೊ. ರುದ್ರ ಹೀಗೆ ಒಂದೇ ಪ್ಲೇಟ್ ನಲ್ಲಿ ಊಟ ಮಾಡೋಣ ಅಂದಿದ್ದನ್ನ ಕೇಳಿ ಆದಿರ ಹಾರ್ಟ್ ಬೀಟ್ ಸಖತ್ ಫಾಸ್ಟ್ ಆಯ್ತು. ಅವಳು ಸೈಲೆಂಟ್ ಆಗಿ ಬಂದು ರುದ್ರನ್ ಜೊತೆ ಸೋಫಾ ಮೇಲೆ ಕೂತು ತನ್ನ ಪ್ಲೇಟ್ಗೆ ಪ್ರತ್ಯೇಕವಾಗಿ ಫುಡ್ ಸರ್ವ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ರುದ್ರನ್ಗೂ ಸ್ವಲ್ಪ ಫುಡ್ ಬಡಿಸಿದ್ಲು. ಈಗ ಇಬ್ರು ಸೆಪರೇಟ್ ಆಗಿ ಊಟ ಮಾಡ್ತಿದ್ರು. ಆದ್ರೆ ಆದಿರ ಕಣ್ಗಳು ಪದೇ ಪದೇ ರುದ್ರನ್ ಕಡೆ ಹೋಗ್ತಿದ್ವು. ರುದ್ರ ಮಾತ್ರ ಅವಳನ್ನ ನೋಡ್ಲೇ ಇಲ್ಲ. ಅವನ್ ಕಣ್ಗಳು ಜಸ್ಟ್ ಹೃದಿಕಾ ಮೇಲೆ ಫಿಕ್ಸ್ ಆಗಿದ್ವು. ಆದಿರ ತನ್ನನ್ನೇ ನೋಡ್ತಿದ್ದಾಳೆ ಅನ್ನೋದು ರುದ್ರನ್ಗೆ ಗೊತ್ತಿತ್ತು. ಆದ್ರೆ ಅವನು ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಂಡಿದ್ದ. ಡಿನ್ನರ್ ಮುಗಿದ್ಮೇಲೆ ಆದಿರ ಎಲ್ಲಾ ಪ್ಲೇಟ್ಸ್ ತಗೊಂಡು ಕಿಚನ್ ಕಡೆ ಹೋದ್ಲು. ಅವಳು ಕೈ ಮುಖ ತೊಳೆದು ವಾಪಸ್ ಬಂದಾಗ ರುದ್ರ ಅಲ್ಲಿರ್ಲಿಲ್ಲ. ಹೃದಿಕಾ ಆಟ ಆಡ್ತಾ ಹಾಗೇನೆ ಮಲಗ್ಬಿಟ್ಟಿದ್ಲು. ಆದ್ರೆ ರುದ್ರ ಹೃದಿಕಾನ ಹೀಗೆ ಒಬ್ಳೇ ಬಿಟ್ಟು ಎಲ್ಲಿ ಹೋದ ಅಂತ ಅವಳಿಗೆ ಅರ್ಥ ಆಗ್ಲಿಲ್ಲ. ಆದಿರ ತಕ್ಷಣ ಹೃದಿಕಾಗೆ ಬ್ಲಾಂಕೆಟ್ ಮುಚ್ಚಿ ರುದ್ರನನ್ನ ಹುಡ್ಕೋಕೆ ಹೊರಗಡೆ ಹೋದ್ಲು. ಅವನು ಕಾರಿಡಾರ್ ನಲ್ಲಿ ನಿಂತು ಸಿಗರೇಟ್ ಸೇತಿರೋದ್ನ ಅವಳು ನೋಡಿದ್ಲು. ಬಹುಶಃ ಅವನಿಗೆ ಮಗುವಿನ ಮುಂದೆ ಸ್ಮೋಕಿಂಗ್ ಮಾಡೋಕೆ ಇಷ್ಟ ಇರಲಿಲ್ಲ ಅನ್ಸುತ್ತೆ, ಅಥವಾ ಮಕ್ಕಳು ಹೆಲ್ತ್ಗೆ ಅದು ಡೇಂಜರಸ್ ಅಂತ ಗೊತ್ತಿದ್ದು ಅವನು ಕಾರಿಡಾರ್ಗೆ ಬಂದಿದ್ದ. ಆದಿರ ಫೇಸ್ ನಲ್ಲಿ ಒಂದ್ ಸಣ್ಣ ಸ್ಮೈಲ್ ಬಂತು. ಹೃದಿಕಾಗೆ ಒಬ್ಬ ಪರ್ಫೆಕ್ಟ್ ಫಾದರ್ ಸಿಕ್ಕಿದಾನೆ ಅಂತ ಅವಳಿಗೆ ಅನ್ನಿಸ್ತು. ಆದ್ರೆ ಇದನ್ ಥಿಂಕ್ ಮಾಡ್ತಾ ಇದ್ದ ಹಾಗೇನೆ ಅವಳ ಮುಖದಲ್ಲಿ ಮತ್ತೆ ಚಿಂತೆ ಕಾಣಿಸ್ಕೊಂತು. ಅವಳಿಗೆ ಹೃದಿಕಾ ಇಲ್ದೆ ಮಲ್ಗೋಕೆ ಅಭ್ಯಾಸನೇ ಇರ್ಲಿಲ್ಲ. ಆದ್ರೆ ಇವತ್ತು ಹೃದಿಕಾ ರುದ್ರನ್ ರೂಮ್ ನಲ್ಲಿದ್ದಾಳೆ. ರುದ್ರ ಕೂಡ ಸಿಗರೇಟ್ ಕೆಳಗೆ ಎಸ್ತು ಆದಿರ ಕಡೆಗೆ ಬಂದ.
ಆದಿನ ಫೇಸ್ ನಲ್ಲಿದ್ದ ಆ ಟೆನ್ಷನ್ ನೋಡಿ ಅವನು ತಕ್ಷಣ ಕೇಳ್ದ, ಏನಾಯ್ತು, ಯಾಕೆ ಹಾಗೆ ನೋಡ್ತಿದ್ಯಾ? ಆದಿರ ಸ್ವಲ್ಪ ಎಸಿಟೇಟ್ ಮಾಡ್ತಾ ಅಂದ್ಲು, "ಆ- ಅದು ನಾನು ರುಜಿಕಾನ ರಾತ್ರಿ ನನ್ನ ರೂಮ್ಗೆ ಕರ್ಕೊಂಡು ಹೋಗ್ಬಹುದಾ ಅಂತ ಕೇಳ್ತಿದ್ದೆ. ಐ ಮೀನ್, ನನಗೆ ಅವಳಲ್ದೆ ಮಲ್ಗೋಕ್ ಅಭ್ಯಾಸ ಇಲ್ಲ." ಅವಳ ಮಾತು ಮುಗಿಸೋ ಮೊದ್ಲೇ ರುದ್ರ ಅವಳನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿ ತನ್ನ ರೂಮ್ ಕಡೆ ನಡೆದ. ಆದಿರ ಅವನು ಹೋಗೋದನ್ನೇ ನೋಡ್ತಾ ನಿಂತಿದ್ಲು. ಮುಖ ಸುಕ್ಕಾಗಿಸಿ ಅವಳು ಗುಣಕೊಂಡ್ಲು. ಈ ಆಂಗ್ರಿ ಮ್ಯಾನ್ ಬಿಹೇವಿಯರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಆಗಲ್ಲ. ಕೆಲವೊಮ್ಮೆ ಸಾಫ್ಟ್ ಟಾಯ್ ತರ ಹಾಡ್ತಾನೆ, ಇನ್ನೊಮ್ಮೆ ಕಲ್ಲಿನ ತರ ಹಾಡಾಗ್ತಾನೆ. ಇವಳನ್ನ ಚರಂಡಿಗೆ ಬೀಳೋ ಹಾಗೆ ಜೋರಾಗಿ ಒಂದ್ ಕಲ್ಲೆತ್ತಿ ಹೊಡಿಬೇಕು ಅಂತ ಅನ್ಸುತ್ತೆ, ಆದ್ರೆ ಅದು ಪಾಸಿಬಲ್ ಇಲ್ಲ. ಈಗ ಕೃತಿಕಾ ನನ್ನ ಹತ್ರ ಬರ್ಬೇಕು ಅಂದ್ರೆ ನಾನು ಏನ್ ಮಾಡ್ಲಿ? ಹೀಗೆ ಯೋಚಿಸ್ತಾ ಅವಳು ತನ್ನ ಹಣೆ ಮೇಲೆ ಕೈ ಇಟ್ಕೊಂಡ್ಲು. ಆದ್ರೆ ಯಾವುದೇ ಸೊಲ್ಯೂಷನ್ ಸಿಗ್ದಿದ್ದಾಗ ಬೇರೆ ದಾರಿ ಇಲ್ಲದೆ ಸೈಲೆಂಟ್ ಆಗಿ ರುದ್ರನ್ ರೂಮ್ ಕಡೆ ಹೋದ್ಲು. ಅಲ್ಲಿ ಈಗ ರುದ್ರ ಹೃದಿಕಾ ಜೊತೆ ಬೆಡ್ ಮೇಲೆ ಮಲಗಿದ್ದ. ರುದ್ರ ಒಂದ್ ಸೈಡ್ ಇದ್ರೆ ಹೃದಿಕಾ ಮಧ್ಯದಲ್ಲಿದ್ಲು. ಹೃದಿಕಾ ಪಕ್ಕದಲ್ಲಿದ್ದ ಆ ಸ್ಪೇಸ್ ಮಾತ್ರ ಖಾಲಿ ಇತ್ತು. ಆದಿರ ಆ ಖಾಲಿ ಜಾಗವನ್ನ ನೋಡ್ತಾ ತನ್ನ ತುಟಿಗಳನ್ನ ಹಲ್ಲುಗಳ ಮಧ್ಯೆ ಸ್ವಲ್ಪ ಜೋರಾಗಿ ಕಚ್ಕೊಂಡ್ಲು. ಮರುಕ್ಷಣ ಅವಳು ಬೆಡ್ ಹತ್ರ ಬಂದು ಸದ್ದಿಲ್ದೆ ರುದಿಕಾ ಪಕ್ಕದಲ್ಲಿ ಮಲಗಿದ್ಲು. ಈಗ ರುದ್ರ ಬೆಡ್ನ ಒಂದು ಬದಿಯಲ್ಲಿದ್ದ. ಆದಿರ ಇನ್ನೊಂದು ಸೈಡ್ ನಲ್ಲಿದ್ಲು ಮತ್ತು ರುದಿಕಾ ಅವ್ರ ನಡುವೆ ಇದ್ಲು. ರುದ್ರ ತನ್ನ ಬೆಡ್ ಮೇಲೆ ಯಾರೋ ಬಂದಿದ್ದಾರೆ ಅಂತ ರಿಯಲೈಸ್ ಆದ ತಕ್ಷಣ ಸಡನ್ ಆಗಿ ಕಣ್ ತೆರೆದು ನೋಡೋಕೆ ತಿರ್ಗ್ದ. ಆದಿರ ಅಲ್ಲಿ ಇರೋದನ್ನ ನೋಡಿದಾಗ ಅವನ ಕಣ್ಗಳು ಪೂರ್ತಿ ಅರಳಿದ್ವು. ಅವನು ಕೋಪದಿಂದ, ನೀನ್ ಇಲ್ಲೇನ್ ಮಾಡ್ತಿದ್ಯಾ ಅಂತ ಕೇಳ್ದ. ಆದಿರ ಸ್ಮೈಲ್ ಮಾಡ್ತಾ ಅನ್ಲು, ನಾನ್ ಇಲ್ಲಿಗೆ ಬರ್ದಿದ್ರೆ ಮತ್ತೆಲ್ಲಿಗೆ ಹೋಗ್ಲಿ? ನಾನು ಕೂಡ ಹ್ಯೂಮನ್ ಬೀಯಿಂಗ್ ಅಂಡ್ ಬೇರೆ ಜನರ ತರ ನನಗೂ ಬೆಡ್ ಮೇಲೆ ಮಲ್ಗೋಕ್ ರೈಟ್ಸ್ ಇದೆ. ರುದ್ರ ಇರಿಟೇಟ್ ಆಗಿ ಅಂದ, ಹೆಚ್ಚು ಡ್ರಾಮಾ ಮಾಡೋಕೆ ಟ್ರೈ ಮಾಡ್ಬೇಡ. ನೀನ್ ಮನುಷ್ಯ ಅಂತ ನನಗೂ ಗೊತ್ತು, ಅದಕ್ಕೆ ನೀನು ಬೆಡ್ ಮೇಲೆನೆ ಮಲಗ್ಬೇಕಾ? ಮಲಗ್ಬೇಕು, ಆದ್ರೆ ನನ್ ಬೆಡ್ ಮೇಲೆ ಏನ್ ಮಾಡ್ತಿದ್ಯಾ? ಮೊದ್ಲು ಇಲ್ಲಿಂದ ಎದ್ದು ಹೋಗು. ಆದಿರ ತಕ್ಷಣ ರಿಪ್ಲೈ ಕೊಟ್ಲು, ನೀವು ನನಗೆ ಹೃದಿಕಾನ ಕೊಟ್ರೆ ನಾನ್ ಎಲ್ಲಿಗ್ ಬೇಕಾದ್ರೂ ಹೋಗೋಕ್ ರೆಡಿ, ಆದ್ರೆ ನೀವು ಹೃದಿಕಾನ ಇಲ್ಲಿನೇ ಇಟ್ಕೊಂಡ್ರೆ ನಾನ್ ಕೂಡ ಇಲ್ಲೇ ಮಲಗ್ತೀನಿ, ನಾನ್ ಎಲ್ಲಿಗೂ ಹೋಗಲ್ಲ. ಇದನ್ ಕೇಳಿದ್ ರುದ್ರ ಸಖತ್ ವೈಲೆಂಟ್ ಆಗಿ ಅಂದ, ನೀನ್ ಇಲ್ಲಿಂದ ಎಲ್ಲಿಗೂ ಹೋಗಲ್ವಾ? ನೀನ್ ಈಗಲೇ ಈ ರೂಮ್ ಬಿಟ್ಟು ಹೋಗ್ಬೇಕು, ನಾನ್ ನಿನ್ನ ನನ್ ಬೆಡ್ ಮೇಲೆ ಬಲ್ಗೋಗ್ ಬಿಡಲ್ಲ. ಅವನ್ ಹೀಗೆ ಹೇಳುವಾಗ ಅವನ್ ವಾಯ್ಸ್ ಸ್ವಲ್ಪ ಜಾಸ್ತಿನೇ ರೈಸ್ ಆಯ್ತು. ಅಂಡ್ ಆ ಸೌಂಡ್ಗೆ ಹೃದಿಕಾ ತಕ್ಷಣ ಎಚ್ಚರ ಆಗಿ ಅಳೋಕೆ ಸ್ಟಾರ್ಟ್ ಮಾಡಿದ್ಲು. ಹೃದಿಕಾ ಅಳ್ತಿರೋದನ್ನ ನೋಡಿ ಆದಿರ ಸಿಟ್ಟಿನಿಂದ ಹಲ್ ಕಡಿತಾ ಅಂದ್ಲು, ನೋಡು, ನೀನ್ ಆ ಇನ್ನೋಸೆಂಟ್ ಮಗುವನ್ನ ಹೆಬ್ಬಿಸ್ಬಿಟ್ಟೆ, ಅದಕ್ಕಾಗಿನೇ ನಾನು ಹೋಗೋಕೆ ಇಷ್ಟ ಪಡ್ತಿಲ್ಲ. ನಿನ್ ಕೈಯಲ್ಲಿ ಅವಳನ್ನ ನಿಭಾಯಿಸೋಕೆ ಸಾಧ್ಯನೇ ಇಲ್ಲ ಅಂತ ನನಗ್ ಗೊತ್ತು. ಅವಳು ಚಿಕ್ಕ ಮಗು, ರಾತ್ರಿಯಲ್ಲಿ ಅವಳಿಗೆ ನಾನು ಬೇಕೇ ಬೇಕು. ನೀನ್ ಯಾವ ಧೈರ್ಯದಲ್ಲಿ ನನ್ನನ್ನ ಈ ರೂಮಿಂದ ಹೊರಗೋಗು ಅಂತ ಹೇಳ್ತಿದ್ಯಾ? ಅವಳಿಗೇನಾದ್ರೂ ನೀಡಿದ್ರೆ ನೀನ್ ನೋಡ್ಕೊಳ್ತ್ಯಾ? ಒಂದ್ ವೇಳೆ ಅವಳು ರಾತ್ರಿಯಲ್ಲಿ ಬೆಡ್ ವೇಟ್ ಮಾಡಿದ್ರೆ ನೀನ್ ಅವಳು ಡೈಪರ್ ಚೇಂಜ್ ಮಾಡ್ತೀಯಾ? ನಿನ್ಗೇನು ಹುಚ್ಚಿಡ್ತಿದ್ಯಾ? ರಾತ್ರಿ ಎದ್ದು ಬಾತ್ರೂಮ್ಗೆ ಹೋಗೋಕ್ಕೂ ಸೋಮಾರಿ ಆಗಿರೋ ನೀನು ಅವಳನ್ನ ಹೇಗೆ ಕರ್ಕೊಂಡು ಹೋಗ್ತೀಯಾ? ಇದನ್ ಕೇಳಿದ್ ರುದ್ರ ಅವಳನ್ನೇ ದಿಟ್ಟಿಸಿ ನೋಡ್ದ. ಆದಿರ ರುದಿಕಾನ ತನ್ನ ಹತ್ರ ಹೇಳ್ಕೊಂಡ್ಲು. ರುದ್ರ ಸೈಲೆಂಟ್ ಆಗಿ ಅವಳನ್ನೇ ಅಬ್ಸರ್ವ್ ಮಾಡ್ತಿದ್ದ. ಆದಿರ ರುದಿಕಾ ಮೇಲೆ ಕೈ ಇಟ್ಟು ಅವಳು ಮಲ್ಗೋ ಹಾಗೆ ನಿಧಾನವಾಗಿ ತಟ್ಟಿದ್ಲು. ರುದಿಕಾ ಕೂಡ ಕೇವಲ 2 ನಿಮಿಷಗಳಲ್ಲಿ ಡೀಪ್ ಸ್ಲೀಪ್ಗೆ ಜಾರಿದ್ಲು. ಆದಿರ ಜೊತೆಗೆ ಇರ್ಬೇಕು ಅನ್ನೋ ತರ ರುದಿಕಾ ಆದಿರ ಎದೆ ಮೇಲೆ ತನ್ನ ಸಣ್ಣ ಕೈ ಇಟ್ಕೊಂಡ್ಲು. ರುದ್ರ ಕೋಪದಿಂದ ಅವಳನ್ನ ನೋಡಿ ಮುಖ ತಿರುಗಿಸಿ ಅಂದ, ಸರಿ ಸರಿ, ನಿನ್ಗೆ ಇಲ್ಲಿ ಮಲಗಲೇಬೇಕು ಅಂತಿದ್ರೆ ಮಲ್ಗು, ಆದ್ರೆ ನನಗೆ ನಿನ್ ಪಕ್ಕದಲ್ಲಿ ಮಲ್ಗೋಕೆ ಇಂಟ್ರೆಸ್ಟ್ ಇಲ್ಲ, ಸೊ ನಾನು ಸೋಫಾ ಮೇಲೆ ಮಲಗ್ತೀನಿ. ಆದಿರ ತಕ್ಷಣ ಫಟ್ ಅಂತ ರಿಪ್ಲೈ ಕೊಟ್ಲು, ಖಂಡಿತ, ಬೇಕಿದ್ರೆ ನರ್ಕೋಕ್ ಹೋಗು, ನನ್ಗೇನ್ ಅಡ್ಡಿ ಇಲ್ಲ. ರುದ್ರ ಅವಳನ್ನ ಹಂಗೆ ದಿಟ್ಟಿಸಿ ನೋಡ್ತಿದ್ದಾಗ ಅವಳು ಬೇಗನೆ ಅಂದ್ಲು, ನೋಡು, ನಿನ್ಗೆ ಮಲಗ್ಬೇಕನ್ಸಿದ್ರೆ ಇಲ್ಲೇ ಬೆಡ್ ಮೇಲೆ ಮಲಗಬಹುದು, ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಮಿಸ್ಟರ್ ರಾಜವಂಶಿ. ಒಬ್ಬ ತಂದೆಯನ್ನ ಅವನ ಮಗಳಿಂದ ಬೇರ್ಪಡಿಸೋಕೆ ನನಗಿಷ್ಟ ಇಲ್ಲ. ನಾನ್ ಜಸ್ಟ್ ಹೃದಿಕಾಳನ್ನ ಬಿಟ್ಟಿರೋಕ್ಕಾಗಲ್ಲ ಅಷ್ಟೆ. ಅವಳ ಮಾತು ಕೇಳಿ ರುದ್ರ ಅವಳನ್ನೇ ತುಂಬಾ ಸೀರಿಯಸ್ ಆಗಿ ನೋಡ್ತಾ ಅಂದ, ಇರ್ಲಿ ಬಿಡು, ನಿನ್ಗೇನ್ ಬೇಕು ಅಂಡ್ ಏನ್ ಬೇಡ ಅಂತ ನನಗೆ ಅಡ್ವೈಸ್ ಮಾಡೋಕೆ ಬರಬೇಡ. ನೀನು ನನ್ನ ಮಗಳಿಂದ ನನ್ನನ್ನ ಯಾವತ್ತೂ ಡಿಸ್ಕನೆಕ್ಟ್ ಮಾಡೋಕ್ಕಾಗಲ್ಲ. ನೀನ್ ಟ್ರೈ ಮಾಡಿದ್ರು ಅದು ಇಂಪಾಸಿಬಲ್, ಅಂಡರ್ಸ್ಟ್ಯಾಂಡ್? ನಿನ್ ಹೃದಯ ಬಡಿತಕ್ಕೋಸ್ಕರ ನಾನ್ ನಿನ್ನನ್ನ ಇಲ್ಲೇ ಇರೋಕ್ ಬಿಡ್ತಿದ್ದೀನಿ, ಅದಕ್ಕೆ ನೀನ್ ನನ್ಗೆ ಥ್ಯಾಂಕ್ಫುಲ್ ಆಗಿರ್ಬೇಕು.
ಇಲ್ದಿದ್ರೆ ನಾನು ಈಗ್ಲೇ ನಿನ್ನನ್ನ ಈ ಮನೆಯಿಂದ ಹೊರಗೆಸಿತಿದ್ದೆ. ಅವ್ನ್ ಮುಖ ತಿರುಗಿಸಿ ತನ್ನ ಫಿಲ್ಲೋ ಎತ್ಕೊಂಡು ಸೋಫಾ ಕಡೆ ನಡೆದ. ಆದಿರಾ ಅವನನ್ನ ಪೂರ್ತಿ ಇನ್ನೋಸೆಂಟ್ ಆಗಿ ನೋಡ್ತಿದ್ಲು. ಆದ್ರೆ ಅವನು ಸೋಫಾ ಮೇಲ್ ಮಲಗಿದ ತಕ್ಷಣ ಅವಳ ಫೇಸ್ ನಲ್ಲಿ ಒಂದು ದೊಡ್ಡ ಸ್ಮೈಲ್ ಬಂತು. ಅವಳು ಈ ದಿನವನ್ನ ನಿಜವಾಗಿಯೂ ಎಂಜಾಯ್ ಮಾಡಿದ್ಲು. ಪ್ರತಿ ಸಣ್ಣ ವಿಷಯಕ್ಕೂ ತನ್ನನ್ನ ಬೆದರಿಸ್ತಿದ್ದ ರುದ್ರ ರಾಜವಂಶಿಗೆ ಈ ರೇಂಜ್ಗೆ ಪಾಠ ಕಲ್ಪಿಸಬಹುದು ಅಂತ ಅವಳು ಇಮ್ಯಾಜಿನ್ ಕೂಡ ಮಾಡಿರ್ಲಿಲ್ಲ. ಸೀರಿಯಸ್ಲಿ ಅವಳ ಮುಖದಲ್ಲಿ ಒಂದ್ ತರಹದ ಸ್ಯಾಟಿಸ್ಫ್ಯಾಕ್ಷನ್ ಕಾಣಿಸ್ತಾ ಇತ್ತು. ಅವಳು ಪಕ್ಕದ ಟೇಬಲ್ ಲ್ಯಾಂಪ್ ಆಫ್ ಮಾಡಿ ಕಣ್ಣು ಮುಚ್ಕೊಂಡು ನಗ್ತಾ ಮಲಗಿದ್ಲು. ಋತಿಕಾ ನಿದ್ರೆಯಲ್ಲಿ ಅವಳಿಂದ ಸ್ವಲ್ಪ ದೂರ ಸರಿದಿದ್ಲು. ಆದಿರಾ ಕೂಡ ಇನ್ನೊಂದ್ ಸೈಡ್ ತಿರುಗಿ ಮಲಗಿದ್ಲು. ಅತ್ತ ರುದ್ರ ಸೋಫಾ ಮೇಲೆ ಮಲ್ಗೋಕೆ ತುಂಬಾನೇ ಸ್ಟ್ರಗಲ್ ಮಾಡ್ತಿದ್ದ. ಅವನಿಗೆ ಅಲ್ಲಿ ಕಂಫರ್ಟಬಲ್ ಆಗಿ ಇರೋಕೆ ಸಾಧ್ಯನೇ ಆಗ್ಲಿಲ್ಲ. ಅವನ ಕಾಲುಗಳು ಸೋಫಾದಿಂದ ಹೊರಗ್ ಬರ್ತಿದ್ವು. ಸೋಫಾ ಸಣ್ಣದಾಗಿತ್ತು ಅಂಡ್ ರುದ್ರನ ಪರ್ಸನಾಲಿಟಿ ಅದಕ್ಕಿಂತ ದೊಡ್ಡದಾಗಿತ್ತು. ಸುಮಾರು ಅರ್ಧ ಗಂಟೆ ಅತ್ತಿತ್ತ ಉರುಳಾಡಿ ಇಷ್ಟೋ ನಿದ್ರೆಗೆ ಜಾರ್ದ. ಆದ್ರೆ 1.5 ಗಂಟೆ ಆದ್ಮೇಲೆ ಸೋಫಾದಿಂದ ಕೆಳಗ್ ಬೀಳೋ ಆದಾಗ ಅವನಿಗೆ ಎಚ್ಚರ ಆಯ್ತು. ಮರುಕ್ಷಣ ಆದಿರ ಮೇಲೆ ಅವನಿಗೆ ಸಿಕ್ಕಾಬಟ್ಟೆ ಸಿಟ್ಟು ಬಂತು. ಅವನ ಮುಖ ಪೂರ್ತಿ ಚೇಂಜ್ ಆಯ್ತು. ಅವನ್ ತನ್ನ ಪಿಲ್ಲೋ ಎತ್ಕೊಂಡು ಮತ್ತೆ ಬೆಡ್ ಕಡೆ ಬಂದ. ಆದ್ರೆ ಈ ಬಾರಿ ಅವನು ತನ್ನ ಹಳೆ ಪ್ಲೇಸ್ಗೆ ಹೋಗ್ಲಿಲ್ಲ. ಬದಲಾಗಿ ಡೈರೆಕ್ಟ್ ಆಗಿ ಆದಿರ ಮಲಗಿದ ಸೈಡ್ಗೆ ಹೋದ. ಲೈಟ್ಸ್ ಆಫ್ ಆಗಿದ್ರಿಂದ ಅವನಿಗೆ ಅಷ್ಟಾಗಿ ಏನೂ ಕಾಣಿಸ್ಲಿಲ್ಲ. ಅವಳು ಗಾಢ ನಿದ್ರೆಯಲ್ಲಿದ್ಲು. ಅವನು ಬೆಡ್ ಮೇಲೆ ಬಂದು ಆದಿರ ಪಕ್ಕದಲ್ಲೇ ಮಲಗ್ದ. ಅವನ್ ಮಲಗಿದ ತಕ್ಷಣ ಆದಿರ ನಿದ್ರೆಯಲ್ಲೇ ಅವನ್ ಸೊಂಟಕ್ಕೆ ಕಾಲಿನಿಂದ ಒದ್ದು ತನ್ನ ಕೈಯನ್ನ ಅವನ್ ಬೆನ್ ಮೇಲೆ ಇಟ್ಲು. ನಿದ್ರೆಯಲ್ಲಿ ಆದಿರ ಮಾಡ್ತಿರೋದು ಏನೂ ಅರಿವಿಲ್ಲದೆ ರುದ್ರ ಕೂಡ ತನ್ನ ಕೈಯನ್ನ ನೇರವಾಗಿ ಆದಿರ ಬೆನ್ ಮೇಲೆ ಇಟ್ಟ. ಅಷ್ಟೊತ್ತಿಗೆ ಪಾಪ ಋತಿಕಾ ತನ್ನ ಪಾಡಿಗೆ ತಾನು ಇನ್ನೊಂದ್ ಕಡೆ ಉರುಳಿ ಮಲಗಿದ್ಲು. ರುದ್ರ ಅಂಡ್ ಆದಿರ ಇಬ್ರು ಒಬ್ರನ್ನೊಬ್ರು ಹಗ್ ಮಾಡ್ಕೊಂಡಿರೋ ಹಾಗೆ ಮಲಗಿದ್ರು. ಇನ್ನು 2-3 ಗಂಟೆಗಳು ಕಳೆದು ಬೆಳಿಗ್ಗೆ ಸುಮಾರು 6 ಗಂಟೆ ಆಗಿತ್ತು. ಸಡನ್ ಆಗಿ ಋತಿಕಾ ಅಳೋ ಸೌಂಡ್ ಕೇಳಿ ರುದ್ರ ಅಂಡ್ ಆದಿರ ಇಬ್ರು ಏಕಕಾಲದಲ್ಲಿ ಕಣ್ ತೆರೆದ್ರು. ಮುಂದಿನ ಕ್ಷಣ ಅವರಿಬ್ರಿಗೂ ಲೈಫ್ ನಲ್ಲೇ ದೊಡ್ಡ ಶಾಕ್ ಆದಿತ್ತು. ಅವರಿಬ್ರು ಇನ್ನು ಒಬ್ರಿಗೊಬ್ರು ಅಂದ್ಕೊಂಡೇ ಮಲಗಿದ್ರು. ಆದಿರ ಆಲ್ಮೋಸ್ಟ್ ರುದ್ರನ್ ಮೇಲೆ ಮಲಗಿದ್ಲು. ರುದ್ರ ಅವಳನ್ನ ತುಂಬಾನೇ ಸ್ಟ್ರಾಂಗ್ ಆಗಿ ತಳ್ದ. ಆದಿರ ಹಿಂದಕ್ ಬಿದ್ಲು. ಅವಳು ಸಖತ್ ಸಿಟ್ನಲ್ಲಿ ಕಿರ್ಚಾಡಿದ್ಲು. ನಿನ್ಗೆಷ್ಟು ಧೈರ್ಯ, ನನ್ನ ಪುಷ್ ಮಾಡಕ್ಕೆ ನಿನ್ಗೆಷ್ಟು ಧೈರ್ಯ? ರುದ್ರ ತಕ್ಷಣ ರಿಪ್ಲೈ ಕೊಟ್ಟ, ಜಸ್ಟ್ ಥ್ಯಾಂಕ್ಫುಲ್ ಆಗಿರೋ, ನಾನಿನ್ನ ಜಸ್ಟ್ ತಳ್ಳಿದೆ ಅಂತ. ನೀನು ಬಿಹೇವ್ ಮಾಡೋ ರೀತಿ ನೋಡಿದ್ರೆ ನಿನ್ನ ಈ ಮನೆಯಿಂದ ಡೈರೆಕ್ಟ್ ಆಗಿ ಹೊರಗೆ ಎಸಿಬೇಕು ಅಂತ ಅನ್ನಿಸ್ತಿದೆ. ನನ್ ಜೊತೆ ಮಲ್ಗೋಕೆ ನಿನ್ಗೆಷ್ಟು ಧೈರ್ಯ ಇರ್ಬೇಕು? ಆದಿರ ಬೆಡ್ ಮೇಲೆ ಕುಳಿತು ಅಂದ್ಲು. ಓಹ್ ರಿಯಲಿ? ನಾನ್ ನಿಮ್ ಜೊತೆ ಮಲಗ್ತಿದ್ದೀನಾ? ಸೀರಿಯಸ್ಲಿ? ನಾನ್ ನಿಮ್ಮನ್ನ ಸೋಫಾದಿಂದ ಇಲ್ಲಿಗೆ ಎತ್ಕೊಂಡು ಬಂದ್ ಮಲಗಿಸಿಲ್ಲ. ನಾನು ಆಕ್ಸಿಡೆಂಟಲಿ ನಿಮ್ಮನ್ನ ಹೋಲ್ಡ್ ಮಾಡಿದ್ರೆ ನಿಮ್ಮ ಒಂದೇ ಒಂದು ಕಿಕ್ಗೆ ನಾನು ನೆಕ್ಸ್ಟ್ ಮೂಮೆಂಟ್ ನೆಲಕ್ಕೆ ಉರುಳು ಬೀಳ್ತೀನಿ. ಕರಡಿ ತರ ಇರೋ ದೊಡ್ಡ ವ್ಯಕ್ತಿ ನೀವು. ರುದ್ರ ಆಶ್ಚರ್ಯದಿಂದ ಅಂದ, ನೀನ್ ನನ್ನನ್ನ ಕುರುಡಿ ಅಂತ ಕರಿತಿದ್ಯಾ? ಸೀರಿಯಸ್ಲಿ? ನಾನು ಇಂಡಿಯಾದ ಮೋಸ್ಟ್ ವಾಂಟೆಡ್ ವ್ಯಕ್ತಿ. ಹುಡುಗಿಯರು ನನ್ನ ಹಿಂದೆ ಕ್ರೇಜಿ ಆಗಿದ್ದಾರೆ ಅಂಡ್ ನನ್ನನ್ನ ಪಡೆಯೋಕೆ ಸಾಯ್ತಿದ್ದಾರೆ. ಆದಿರ ಸಖತ್ ವ್ಯಂಗ್ಯವಾಗಿ ಮುಗುಳ್ನಕ್ಕೋ ಅಂದ್ಲು. ಅವರು ನಿಮ್ಮ ಮೇಲೆ ಇರೋ ಪ್ರೀತಿಯಿಂದ ಸಾಯ್ತಿದಾರೋ ಅಥವಾ ನೀವು ಕೊಡೋ ವಿಷಯಕ್ಕೆ ಸಾಯ್ತಿದಾರೋ? ಖಂಡಿತ ಅದೇ ಇರ್ಬೇಕು. ನಿಮ್ ಮಾತುಗಳು ಕಹಿ ವಿಷದ ತರ ಸೌಂಡ್ ಮಾಡುತ್ತೆ. ಹೀಗೆ ಹೇಳ್ತಾ ಬೆಡ್ಡಿಂದ ಕೆಳಗ್ ಬೀಳೋಕೆ ಹೋಗ್ತಿದ್ದ ಋತಿಕಾನ ಹಿಡಿಯೋಕೆ ಅವಳು ಎದ್ಲು. ರುದ್ರ ಕೂಡ ಕೋಪದಿಂದ ಅವಳ ಹತ್ರ ಬಂದ ಅಂಡ್ ನೆಕ್ಸ್ಟ್ ಮೂಮೆಂಟ್ ಋತಿಕಾನ ಆದಿರಾಳಿಂದ ದೂರ ಎಳ್ಕೊಂಡ. ನನ್ ಹಾರ್ಟ್ ಬೀಟ್ನ ನಾನೇ ಸೈಲೆಂಟ್ ಮಾಡ್ತೀನಿ, ಅಂದ್ರೆ ಸಮಾಧಾನ ಮಾಡ್ತೀನಿ ಅಂದ. ಆದಿರ ಸಖತ್ ಕೋಪದಿಂದ ಅಂದ್ಲು, ಜಸ್ಟ್ ಶಟ್ ಅಪ್, ಇಲ್ದಿದ್ರೆ ನಾನು ಇನ್ನು ಪರ್ಮನೆಂಟ್ ಆಗಿ ಸೈಲೆಂಟ್ ಮಾಡ್ಬಿಡ್ತೀನಿ. ಮೊದಲು ನನ್ನ ಹಾರ್ಟ್ ಬೀಟ್ನ ನನಗೆ ಕೊಡು. ಹೀಗೆ ಹೇಳ್ತಾ ಅವಳು ಋತಿಕಾನ ತನ್ನ ಕಡೆಗೆ ಹೇಳ್ಕೊಂಡ್ಲು. ನನ್ನನ್ನ ಸೈಲೆಂಟ್ ಮಾಡಕ್ ಬರ್ತಿದ್ಯಾ? ನಿನ್ ಸ್ಟೇಟಸ್ ಏನಂತ ಗೊತ್ತಾ ಅಂತ ರುದ್ರ ಪೂರ್ತಿ ಸಿಟ್ನಲ್ಲಿ ಕೇಳ್ದ. ಆದಿರ ಬಿಡದೆ ಟಾಂಗ್ ಕೊಟ್ಲು. ನೀನ್ ಯಾಕೆ ಯಾವಾಗ್ಲೂ ಸ್ಟೇಟಸ್ ಬಗ್ಗೆನೆ ಮಾತಾಡ್ತೀಯಾ? ಯಾವುದೇ ಸ್ಥಾನಮಾನ ಇಲ್ಲದೆ ಮಾತಾಡೋಕೆ ನಿನ್ ಕೈಯಲ್ಲಿ ಆಗಲ್ವಾ? ಅಂಡ್ ಋತಿಕಾನ ಸಮಾಧಾನ ಮಾಡೋಕೆ ನನ್ಗೇನ್ ಸ್ಪೆಷಲ್ ಸ್ಟೇಟಸ್ ಅವಶ್ಯಕತೆ ಇಲ್ಲ. ಅಂಡರ್ಸ್ಟ್ಯಾಂಡ್? ಅವಳಿಗೆ ಈಗ ನಾನ್ ಬೇಕು. ಅವಳನ್ನ ನನಗ್ ಕೊಡು. ಯಾಕಂದ್ರೆ ಅವಳು ಯಾಕೆ ಕಳ್ತಿದ್ದಾಳೆ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ರುದ್ರ ತಕ್ಷಣ ಅಂದ, ಜಾಸ್ತಿ ಇಂಟೆಲಿಜೆಂಟ್ ಆಗೋಕೆ ಟ್ರೈ ಮಾಡ್ಬೇಡ. ನೀನ್ ಅವಳನ್ನ ಕೇರ್ ಮಾಡ್ತೀಯ ನಿಜ, ಆದ್ರೆ ನೀನ್ ಅವಳ ರಿಯಲ್ ಮದರ್ ಅಲ್ಲ.
ಹಾಗಿರ್ಬೇಕಾದ್ರೆ ಅವಳು ಯಾಕೆ ಅಳ್ತಿದ್ದಾಳೆ ಅಂತ ನಿನಗೆ ಹೇಗೆ ಗೊತ್ತಾಗುತ್ತೆ? ನಾನು ಅವಳ ಫಾದರ್, ನನಗೆ ಅವಳ ಬಗ್ಗೆ ಪೂರ್ತಿ ನಾಲೆಡ್ಜ್ ಇದೆ ಅಂಡ್ ನಾನು ಅವಳನ್ನ ಚೆನ್ನಾಗಿ ನೋಡ್ಕೋಬಲ್ಲೆ. ನಿನ್ಗೆ ನನ್ನ ಅವಶ್ಯಕತೆ ಇಲ್ಲ. ಹೋಗ ಅವಳಿಗೆ ಹಾಲ್ ರೆಡಿ ಮಾಡು. ಆದಿರಾ ಇರಿಟೇಷನ್ ಇಂದ ಕಿರ್ಚಾಡಿದ್ಲು. ನಿನಗ್ ಅರ್ಥ ಆಗ್ತಿಲ್ವಾ? ನಾನು ನಿನ್ಗೆ ಪದೇ ಪದೇ ಹೇಳ್ತಿದ್ದೀನಿ, ರುದಿಕಾ ಯಾಕೆ ಕಳ್ತಿದ್ದಾಳೆ ಅಂತ ನನಗ್ ಗೊತ್ತು. ಈಗ ಸೈಲೆಂಟ್ ಆಗಿ ಅವಳನ್ನ ನನಗ್ ಕೊಡು, ಇಲ್ದಿದ್ರೆ ನೀನು ನಿಜವಾಗಿಯೂ ರಿಗ್ರೆಟ್ ಮಾಡ್ತೀಯಾ? ರುದ್ರ ತನ್ನ ಹುಬ್ಬುಗಳನ್ನ ರೈಸ್ ಮಾಡಿ ಕೇಳ್ದ. ನೀನ್ ನನಗೀಗ ಥ್ರೆಟ್ ಮಾಡ್ತಿದ್ಯಾ? ಆದಿರಾ ಮುಗುಳ್ನಕ್ಕು ಅನ್ಲು. ಇದು ಬೆದರಿಕೆ ಅಲ್ಲ, ಜಸ್ಟ್ ವಾರ್ನಿಂಗ್ ಮಿಸ್ಟರ್ ರಾಜವಂಶಿ. ನಾನ್ ನಿನ್ಗೆ ಫ್ಯಾಕ್ಟ್ ಹೇಳ್ತಿದ್ದೀನಿ. ನೀನ್ ಹೀಗ ರುದಿಕಾನ ನನಗ್ ಕೊಡ್ದಿದ್ರೆ ಆಮೇಲೆ ತುಂಬಾನೇ ವಿಷಾದಿಸ್ತೀಯ ಅಂಡ್ ಆವಾಗ ನೀನ್ ಮನಸ್ ಮಾಡಿದ್ರು ಏನು ಮಾಡಕ್ ಆಗಲ್ಲ. ರುದ್ರ ಕೂಗ್ನಿಂದ ಹಲ್ ಕಡಿತಾ ಅಂದ. ನೋಡು, ಇದು ನನ್ನ ಕ್ಲಿಯರ್ ವಾರ್ನಿಂಗ್. ನೀನ್ ಏನ್ ಬೇಕಾದ್ರೂ ಮಾಡ್ಕೊ, ಆದ್ರೆ ನಾನ್ ನಿನ್ಗೆ ಹೃದಿಕಾನ ಕೊಡಲ್ಲ. ಇನ್ಮೇಲೆ ನಾನ್ ನಿನ್ನ ಹೃದಿಕಾ ಹತ್ರನೇ ಸೇರ್ಸಲ್ಲ. ಅವಳನ್ನ ನೋಡ್ಕೊಳಕ್ಕೆ ಸೆಪ್ರೇಟ್ ಆಗಿ ಒಬ್ಬ ಕೇರ್ ಟೇಕರ್ನ ಅಪಾಯಿಂಟ್ ಮಾಡ್ತೀನಿ. ಅವನು ಇನ್ನೂ ಮಾತಾಡ್ತಾನೆ ಇದ್ದ. ಅಷ್ಟರಲ್ಲಿ ಸಡನ್ ಆಗಿ ಹೃದಿಕಾ ಬೆನ್ ಹಿಂದೆ ಇಟ್ಟಿದ್ದ ರುದ್ರನ ಕೈ ಪೂರ್ತಿ ಒದ್ದೆ ಆಯ್ತು ಅಂಡ್ ಒಂಥರ ಸ್ಟ್ರೇನ್ ಸ್ಮೆಲ್, ಅಂದ್ರೆ ವಿಚಿತ್ರವಾದ ವಾಸನೆ ಬರೋಕೆ ಸ್ಟಾರ್ಟ್ ಆಯ್ತು. ಅವನು ಶಾಕ್ ಆಗಿ ತನ್ನ ಕೈ ನೋಡ್ಕೊಂಡ. ಅವನ ಕೈ ಮೇಲೆ ಯಾವುದೋ ಹಳದಿ ಬಣ್ಣದ ಮ್ಯಾಟರ್ ಇತ್ತು. ರುದಿಕಾ ಡೈಪರ್ ಹಾಕೊಂಡಿದ್ಲು ನಿಜ, ಆದ್ರೆ ಅವಳು ಒಳಗೇನೋ ದೊಡ್ಡ ಕೆಲಸ ಮಾಡಿದ್ಲು. ಅಲ್ಲಿ ಲೋಡ್ ಜಾಸ್ತಿಯಾಗಿ ಡೈಪರ್ ಲೀಕ್ ಆಗಿತ್ತು ಅಂಡ್ ಅದೆಲ್ಲ ಈಗ ರುದ್ರನ್ ಕೈ ಮೇಲಿತ್ತು. ರುದ್ರನ ಫೇಸ್ ಪೂರ್ತಿ ವೈಟ್ ಆಗಿ ಹೋಗಿತ್ತು. ಆದಿರಾ ಸಖತ್ತಾಗಿ ನಗ್ತಾ ಅಂದ್ಲು. ನಾನ್ ನೀನು ಮೊದ್ಲೇ ಹೇಳಿದ್ದೆ ನೀನ್ ರಿಗ್ರೆಟ್ ಮಾಡ್ತೀಯ ಅಂತ. ಈಗ ಎಂಜಾಯ್ ಮಾಡು. ನಾನ್ ಹೋಗಿ ರುದಿಕಾಗೆ ಮಿಲ್ಕ್ ರೆಡಿ ಮಾಡ್ತೀನಿ. ಹೀಗೆ ಹೇಳ್ತಾ ಅವಳು ತುಟಿ ಕಚ್ಚಿ ನಗ್ತಾ ರುದ್ರನ್ಗೆ ಒಂದು ಫ್ಲೈಯಿಂಗ್ ಕಿಸ್ ಕೊಟ್ಟು ಅಲ್ಲಿಂದ ಸ್ಟೈಲ್ ಆಗಿ ಹೊರಟೋದ್ಲು. ರುದ್ರ ಪೂರ್ತಿ ಹೆಲ್ಪ್ಲೆಸ್ ಆಗಿ ಅವಳನ್ನ ಕರೀತಿದ್ದ. ಅವನು ಬೇಗನೆ ಅಂದ, ನೋಡು ಆದಿರಾ, ನೀನ್ ಈ ತರ ಮಾಡೋದು ಸರಿಯಲ್ಲ. ಪ್ಲೀಸ್ ಇದನ್ನ ಕ್ಲೀನ್ ಮಾಡು. ಇದನ್ನ ಹೇಗ್ ಕ್ಲೀನ್ ಮಾಡ್ಬೇಕಂತ ನನಗೆ ಐಡಿಯಾನೇ ಇಲ್ಲ. ಒಂದ್ ವೇಳೆ ಅವನಿಗೆ ಆ ಸೆಂಟೆನ್ಸ್ ಕಂಪ್ಲೀಟ್ ಮಾಡೋಕ್ಕೂ ಆಗ್ಲಿಲ್ಲ. ಅಷ್ಟರಲ್ಲಿ ಆದಿರಾ ಆಲ್ರೆಡಿ ಅಲ್ಲಿಂದ ಮಾಯವಾಗಿದ್ಲು.